ಬಿಜೆಪಿಗೆ ಮತ ನೀಡುವ ಮೂಲಕ ಮತ್ತೊಮ್ಮೆ ಕಮಲ ಅರಳುವಂತೆ ಮಾಡಿದ ಮತದಾರ ಪ್ರಭುಗಳಿಗೆ ಈ ಗೆಲುವು ಸಲ್ಲಬೇಕು ಎಂದು 5ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದ ಪ್ರಹ್ಲಾದ್ ಜೋಶಿ ಹೇಳಿದರು. ಧಾರವಾಡದ ಮತ ಎಣಿಕಾ ಕೇಂದ್ರಕ್ಕೆ ಬಂದ ವೇಳೆಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ನಾನು ನನ್ನ ಕ್ಷೇತ್ರದ ಜನರಿಗೆ ಧನ್ಯವಾದ ತಿಳಿಸುತ್ತೇನೆ. ಜನ ಆಶೀರ್ವಾದದಿಂದ ಮತ್ತೊಮ್ಮೆ ಗೆಲುವಾಗಿದೆ. ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಸೇರಿ ಸಮರ್ಪಕವಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಪ್ರತಿನಿಧಿಸುವ ನನ್ನ ವಿರುದ್ಧ ಪ್ರಚಾರ ಮಾಡುವ ಬದಲಿಗೆ ಅಪಪ್ರಚಾರ ಮಾಡುತ್ತಾ ಬಂದಿದ್ರು. ಸಾಕಷ್ಟು ಹಣ ಹೆಂಡ ಹಂಚಿದ್ರು. ಆದ್ರೆ ಜನರ ಆಶೀರ್ವಾದವೇ ಬೇರೆ ಆಗಿದೆ. ಕರ್ನಾಟಕದ ಜನರ ಆಶೀರ್ವಾದ ಬಿಜೆಪಿ ಮೇಲಿದೆ ಎಂದರು. ದೇಶದಲ್ಲಿ 300 ಗಡಿ ಎನ್ಡಿಎ ದಾಟುವ ನಿರೀಕ್ಷೆ ಇದೆ. ನಾವು ಅಂದುಕೊಂಡಂತೆ ಸೀಟ್ಗಳು ಗೆಲ್ಲಲು ಆಗಲಿಲ್ಲ. ಎಲ್ಲಿ ಏನಾಗಿದೆ ಎಂಬ ವಾಸ್ತವವನ್ನು ನಾವು ಹುಡುಕಬೇಕಿದೆ. ಸದ್ಯದಲ್ಲೇ ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಮಾತನಾಡುತ್ತೇನೆ ಎಂದರು. ಈ ಚುನಾವಣೆ ನಡೆದದ್ದು ಎನ್ಡಿಎ ಹಾಗೂ ಇಂಡಿ ನಡುವೆ. ಹೀಗಾಗಿ ಎನ್ಡಿಎ ಜೊತೆ ಇದ್ದವರು ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲುತ್ತಾರೆ ಎನ್ನುವ ವಿಶ್ವಾಸವಿದೆ. ಪರ್ಸೆಂಟೇಜ್ ವೋಟ್ಗಳು ಕಡಿಮೆ ಆಗಿರುವ ಕಾರಣ ಲೀಡ್ ಕಡಿಮೆಯಾಗಿದೆ. ಈಗಾಗಲೇ ನಾವು ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳನ್ನು ಮುನ್ನುಗ್ಗಿಸಿಕೊಂಡು ಹೋಗುತ್ತೇನೆ. ನಾನು ನನ್ನ ಖಾತೆಯನ್ನು ಸರಿಯಾಗಿ ನಿಭಾಯಿಸುತ್ತೇನೆ. ಪ್ರಧಾನಿ ಅವರು 5 ವರ್ಷ ನನಗೆ ಸಚಿವರನ್ನಾಗಿ ಕೆಲಸ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಇನ್ನು ದಿಂಗಾಲೇಶ್ವರ ಆಶೀರ್ವಾದದಿಂದ ನಾನು ಗೆದ್ದಿದ್ದೇನೆ ಎಂದರು. ಪ್ರಚಾರ ಮಾಡಲೇ ಇಲ್ಲ. ನಮ್ಮ ಪ್ರಚಾರ ಏನು ಅಂತ ಮಾಡುವುದನ್ನು ನೆಗೆಟಿವ್ ಪ್ರಚಾರದಲ್ಲಿ ಕೆಲಸಗಳೇನಾಗಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ. ಒಟ್ಟಾರೆ ದೇಶದ ಇದರಲ್ಲಿ ಕೆಲಸಗಳೇನಾಗಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ. ವಿವಿಧ ರೀತಿಯಲ್ಲಿ ಮಾಡಿದ ಸಹಿತ ಪೂರ್ಣವಾದಂತಹ ಸರ್ಕಾರಿ ಬಸ್ಸುಗಳನ್ನೆಲ್ಲ ಹಣ ಹೆಂಡವನ್ನು ಹಂಚಿದ್ಮೇಲೂ ಸಹಿತ ಜನ ಕಾಂಗ್ರೆಸ್ ಪಾರ್ಟಿಯವರು ಹಂಚಿದಂಥ ಜನ ನನ್ನನ್ನು ಕೇಳಿರುವಂಥದ್ದು, ನಮ್ಮ ಪಕ್ಷವನ್ನು ಕೇಳಿರುವಂಥದ್ದು, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕ್ಷೇತ್ರವನ್ನು ಮತ್ತು ಕರ್ನಾಟಕದಲ್ಲೂ ಸಹಿತ ರಾಜ್ಯ ಸರ್ಕಾರದ ಹೊರತುಪಡಿಸಿ ನಾವೀಗ ಇದೆ. ಸೊ ಇದು ಎಲ್ಲದರ ಮಧ್ಯೆ ಕರ್ನಾಟಕದ ಜನ ಬಂದಿದ್ದಾರೆ. ಓವರಾಲ್ ಟೋಟಲ್ ಕರ್ನಾಟಕದ ಜನ ದೇಶದಲ್ಲೂ ಕೂಡ ನಮಗೆ ಸೆಟ್ ಬ್ಯಾಕ್ ಆಗಿದ್ರು ಸಹಿತ ಆ್ಯಸ್ ಆಫ್ ನೌ ಮತ್ತು ಇನ್ನೊಂದು ಸಹಿತ ನಾವೇ ಸಿಕ್ಕಲ್ಲ ಪಾರ್ಟಿ ನಿಜ ನಮ್ಮದು ಸೆಟ್ ಬ್ಯಾಕ್ ಆಗಿದೆ, ಕಮ್ಮಿ ಆಗಿದೆ. ಆದರೆ ಇಂಡಿಯಾ ಇಸ್ ಎ ಹೋಲ್ ನಾವು 300 ಗಡಿಯನ್ನು ಹೆಚ್ಚು ಕಡಿಮೆ ದಾಟುವಂಥದ್ದಲ್ಲಿ ಇದ್ದೇವೆ. ಹೀಗಾಗಿ ಜನ ಎನ್ಡಿಎಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ಆದರೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬಂದಿಲ್ಲ. ಹಾಗಾಗಿ ನಾವೆಲ್ಲರೂ ಸೇರಿ ಎಲ್ಲಿ ಕಮ್ಮಿ ಮನಸ್ಸಿಗೆ ಅದರ ಏನಾಗಿದೆ ಅನ್ನುವಂಥದ್ದನ್ನು ತಪ್ಪನ್ನು ಗುರುತಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.